ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಗರದಲ್ಲಿ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಭಾಗವಹಿಸಿ ಗೌತಮ್ ಬುದ್ಧರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಭಾಗವಹಿಸಿದ ಭಕ್ತರು ಬುದ್ಧರ ಶಾಂತಿ ಅಹಿಂಸೆಯ ಸಂದೇಶವನ್ನು ಸ್ಮರಿಸಿ ಧಾರ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸಿದರು. ನಗರದಲ್ಲಿ ವಿವಿಧ ಬೌದ್ಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ಬುದ್ಧರ ತತ್ವಗಳು ಇಂದಿನ ಸಮಾಜಕ್ಕೆ ಮಾರ್ಗದರ್ಶಿಯಾಗಿದ್ದು ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಪಶುವೈದ್ಯಕೀಯ ಶಿಕ್ಷಕರು ಪಡೆಯುತ್ತಿರುವ ಎಂಪಿಎ ಭತ್ಯೆಯನ್ನು ಹಠಾತ್ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಪಶುವೈದ್ಯಕೀಯ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಪಟ್ಟಭದ್ರ ಹಿತಾಸಕ್ತಿಯವರ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ಎಂಪಿಎ ಭತ್ಯೆ ಕಾನೂನುಬದ್ಧವಾಗಿದ್ದು ಪಶುಸಂಗೋಪನೆ ಅಭಿವೃದ್ಧಿಗೆ ಪೂರಕವಾಗಿದೆ. ಈ ಭತ್ಯೆಯನ್ನು ವೈದ್ಯರು ಹಾಗೂ ಪಶುವೈದ್ಯರಿಗೆ ಮಾತ್ರ ನೀಡಲಾಗುತ್ತಿದ್ದು ಬೋಧನಾ ವೃತ್ತಿಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಭಾರತ ಸರ್ಕಾರದ ಆದೇಶವೂ ಇದೆ ಎಂದು ತಿಳಿಸಿದರು. ರಾಜ್ಯದ ಅನೇಕ ಜಿಲ್ಲೆಗಳ ಪಶುವೈದ್ಯಕೀಯ ಶಿಕ್ಷಕರಿಗೂ ಈ ಭತ್ಯೆ ನೀಡಲಾಗುತ್ತಿದ್ದು ಕಳೆದ 7 ವರ್ಷಗಳಿಂದ ಕರ್ನಾಟಕದಲ್ಲಿಯೂ ಸರ್ಕಾರದ ಆದೇಶದಂತೆ ಜಾರಿಗೆ ಇತ್ತು. ಇದೀಗ ಏಕಾಏಕಿ ಭತ್ಯೆ ಸ್ಥಗಿತಗೊಳಿಸಿರುವುದು ಶಿಕ್ಷಕರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಈ ನಿರ್ಧಾರವು ಶಿಕ್ಷಕರ ಮಾನವ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ದು ಆರ್ಥಿಕ ಸಂಕಷ್ಟವನ್ನುಂಟು ಮಾಡಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ತಕ್ಷಣವೇ ಈ ನಿರ್ಧಾರವನ್ನು ಹಿಂಪಡೆಯದಿದ್ದರೆ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಒಂದು ಸಂಬಳದಲ್ಲಿ ನೀಡಲಾಗ್ತಿತ್ತು, ಅದನ್ನ ತಡೀರಿ ಅಂತ ಹೇಳಿ ಸರ್ಕಾರ ಒಂದು ನಿರ್ದೇಶನವನ್ನ ನೀಡಿದೆ. ಇದರ ಬಗ್ಗೆ ನಮಗೆ ಬಹಳ ಕಳವಳ ಆಗ್ತಾ ಇದೆ, ಆತಂಕವಾಗ್ತಾ ಇದೆ, ಭವಿಷ್ಯದ ಕುರಿತು ಭಯ ಆಗ್ತಾ ಇದೆ. ಈ ಪಶುವೈದ್ಯಕೀಯ ಶಿಕ್ಷಕರು ಪಡೆಯುತ್ತಿರುವಂತಹ ಎಂಪಿಎ ಭತ್ಯೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ದೂರಿನ ಮೇರೆಗೆ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ನಿಯಮಬಾಹಿರವಾಗಿಯೂ ಇಲ್ಲ, ಇದು ಸಂಪೂರ್ಣ ಕಾನೂನುಬದ್ಧವಾಗಿದೆ ಮತ್ತು ಇದು ರಾಜ್ಯದ ಪಶುಸಂಗೋಪನೆಯ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ತಮ್ಮೆಲ್ಲರಿಗೆ ಸಬ್ಮಿಷನ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಅಲೋವನ್ಸ್ ಅನ್ನ NPA ಅಂದ್ರೆ ಏನು ಅನ್ನೋದನ್ನ ಹೇಳಿಬಿಡ್ತೇನೆ. ಇದನ್ನ ನಾನ್ ಪ್ರಾಕ್ಟೀಸ್ ಅಲೋವನ್ಸ್ ಅಂತಾರೆ. ಇದನ್ನ ವೈದ್ಯರಿಗೆ ಮತ್ತು ಪಶುವೈದ್ಯರಿಗೆ ಪಾಯಿಂಟ್ ಮಾಡ್ಕೊಡ್ರಿ, ಎಲ್ರಿಗೂ ಕೊಡಲ್ಲ, ವೈದ್ಯರಿಗೆ ಮತ್ತು ಪಶುವೈದ್ಯರಿಗೆ ನೀಡಲಾಗ್ತದೆ. ಯಾಕೆ ಕೊಡ್ತಾರೆ ಅಂದರೆ, ನಾವು ಬೇಸಿಕಲಿ ಚಿಕಿತ್ಸೆಯನ್ನು ಮಾಡೋದನ್ನು ಕಲ್ತಿರ್ತೀವಿ. ಆದರೆ ನಾವು ಶಿಕ್ಷಕರಾದ ನಂತರ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಹೋದರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಲಿಸೋದಿಲ್ಲ. ನಾನು ನಿಮ್ಮಲ್ಲೇ ಇರೋ ಎಲ್ಲ ಶ್ವಾನಗಳಿಗೆ ಚಿಕಿತ್ಸೆ ಮಾಡ್ಲಿಕ್ಕೆ ಬರ್ತಾ ಹೋದೆ ಅಂತ ತಿಳ್ಕೊಂಡಿರ್ತೀನಿ. ಬಿಡಿ, ಮಕ್ಕಳಿಗೆ ಪಾಠ ಹೇಳೋರು ಯಾರು ಅಂದರೆ, ನೀವು ಬೋಧನೆ ವೃತ್ತಿಯನ್ನು ಸರಿಯಾಗಿ ಮಾಡಿ, ಲಕ್ಷ್ಯ ಕೊಟ್ಟು ಮಾಡಿ, ಕಮಿಟ್ಮೆಂಟಿಂದ ಮಾಡಿ ಅನ್ನೋ ಉದ್ದೇಶಕ್ಕಾಗಿ ನಮಗೆ ಒಂದು ಅಲೋವನ್ಸ್ ಅನ್ನು ಕೊಡ್ತದೆ. ಭಾರತ ಸರ್ಕಾರದ ಆದೇಶಗಳು ಇದಾವೆ ಇದಕ್ಕೆ. ಮತ್ತೆ ಹೆಚ್ಚು ಕಡಿಮೆ ಬಹಳಷ್ಟು ರಾಜ್ಯಗಳಲ್ಲೂ ಸಹಿತ ಇದನ್ನ ಪಶುವೈದ್ಯಕೀಯ ಶಿಕ್ಷಕರಿಗೂ ಕೊಡ್ತಾರೆ, ಸರ್ಕಾರದ ಪಶುವೈದ್ಯರಿಗೂ ಕೊಡ್ತಾರೆ ಕೆಲವು ರಾಜ್ಯಗಳಲ್ಲಿ. ಈಗ ಈ 7 ವರ್ಷಗಳಿಂದ, ಮೊದಲೆಲ್ಲ ನಮ್ಮ ರಾಜ್ಯದಲ್ಲೂ ಇರಲಿಲ್ಲ, 7 ವರ್ಷಗಳಿಂದ ನಿರಂತರವಾಗಿ ನಮಗೆ ಸರ್ಕಾರದ ಆದೇಶದ ಮೂಲಕ ಕೊಡ್ತಾ ಇದ್ದಾರೆ. ಈಗ ಹಠಾತ್ತನೆ ಸ್ಥಗಿತಗೊಳಿಸುವಂತಹ ಒಂದು ನಿರ್ಧಾರ ಮಾಡಿರೋದು ನಮ್ಮ ಹಿತರಕ್ಷಣೆಗೆ ಮತ್ತು ಚಾಲ್ತಿಯಲ್ಲಿರುವಂತಹ ನೀತಿ ನಿಯಮಗಳಿಗೆ ಮತ್ತು ಈ ಶಿಕ್ಷಕರ, ಬಡಪಾಯಿ ಶಿಕ್ಷಕರ ಮಾನವ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿದೆ. ಈ ವೇತನವನ್ನು ನಂಬಿಕೊಂಡು, ಎಲ್ರಿಗೂ ಗೊತ್ತಿದೆ, ನಮ್ಮ ವೇತನವನ್ನು ನಂಬಿಕೊಂಡು ನಾವು ಗೃಹ ಸಾಲ ಮಾಡಿರ್ತೀವಿ, ಶಿಕ್ಷಣ ಸಾಲ ಮಾಡಿರ್ತೀವಿ, ಶಿಕ್ಷಣಕ್ಕೆ ಹಚ್ಚಿರ್ತೀವಿ. ನಮ್ಮ ಮುಂದಿನ ಗತಿ ಏನು ಅನ್ನೋದು ನಮ್ಮ ಬೋಧಕ ಸಮುದಾಯದ ಒಂದು ಆತಂಕವಾಗಿದೆ. ಪಡೆಯದಿದ್ದರೆ NPA ಅಡೆತಡೆ ಇಲ್ಲದೆ ನಮಗೆ ನೀಡದಿದ್ದರೆ ಹೋರಾಟಕ್ಕೆ ನಾವು ಎಡೆಯಾಗಬೇಕಾಗುತ್ತೆ. ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ, ದಯವಿಟ್ಟು ಇದನ್ನು ತೆಗೆದುಕೊಡ್ರಿ ಅಂತೇಳಿ. ಕಳೆದ 7 ವರ್ಷಗಳಲ್ಲಿ ನಾವು ತಗೊಂಡಿದ್ದೀವಿ ಇದನ್ನ ತಕ್ಷಣ. ಮತ್ತು ತಗೊಳ್ಬೇಕಾದ್ರೆ ನಮಗೇನು ಯಾರು ಕ್ಯಾಶ್ ಕೊಟ್ಟಿಲ್ಲ, ಸರ್ಕಾರದ ಅನುದಾನನೇ ಬಂದಿದೆ. ಸರ್ಕಾರದ HRMS ಗೊತ್ತಲ್ಲ, ಎಲ್ಲ ಸರ್ಕಾರಿ ನೌಕರರು HRMS ಅಲ್ಲೇ ಸ್ಯಾಲರಿ ತಗೋತಾರೆ. ನಾವು HRMS ಅಲ್ಲೇ ಈ NPA ತಗೊಂಡಿರೋದು, HRMS ಅಲ್ಲೇ ಈ ಸ್ಯಾಲರಿ ಸ್ಲಿಪ್ ಜನರೇಟ್ ಆಗಿರೋದು. HRMS ಸ್ಲಿಪ್ ಇದು ನೋಡ್ಬೋದು ನೀವು, ಸರ್ಕಾರದ ಸ್ಲಿಪ್, ಎಂಪ್ಲಾಯ್ ಇದೆ, ಸರ್ಕಾರ ಸ್ಲಿಪ್ ಇದೆ. ಇದು ಇರಬೇಕಾದ್ರೆ ಕೆಲವು ಪತ್ರಿಕೆಯಲ್ಲಿ, ಒಂದೆರಡು ಮೀಡಿಯಾದಲ್ಲಿ ಅದನ್ನು ವಂಚನೆ ಎಂದಾಗಲಿ ಅಥವಾ ಅದನ್ನು ಅಕ್ರಮ ಎಂದಾಗಲಿ ಬಿಂಬಿಸುವುದು ಯಾವ ನ್ಯಾಯ? ಇದು
ನಗರದ ಬಿವಿಬಿ ಭೂಮರೆಡ್ಡಿ ಕಾಲೇಜು ಆವರಣದಲ್ಲಿ ಮೇ 13 ಮತ್ತು 14ರಂದು 2 ದಿನಗಳ ಬೃಹತ್ ಪ್ರಾರ್ಥನಾ ಕೂಟವನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕಾ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವು ಅಭಿಷೇಕ್ ಸೇನ್ ಮಿನಿಸ್ಟ್ರಿ ಅವರ ಸಹಯೋಜಕರ ನೇತೃತ್ವದಲ್ಲಿ ನಡೆಯಲಿದ್ದು, ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಪ್ರಾರ್ಥನಾ ಸಭೆಗಳು ನಡೆಯಲಿವೆ. ಮುಖ್ಯ ಅತಿಥಿಯಾಗಿ ಪಂಜಾಬ್ನಿಂದ ಅಪೋಸ್ತಲ್ ಅಂಕುರ್ ನರವಾಲ್ ಭಾಗವಹಿಸಲಿದ್ದು, ಅವರು ವಿಶೇಷ ಪ್ರಾರ್ಥನಾ ಸಂದೇಶ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮಗಳ ಜನರು ಭಾಗವಹಿಸಬಹುದಾಗಿದೆ. ಪ್ರಾರ್ಥನೆಯ ಮೂಲಕ ಶಾಂತಿ ಮತ್ತು ಸ್ವಸ್ಥತೆ ದೊರಕುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ಪಾಸ್ಟರ್ ಅಭಿಷೇಕ್ ಮಾತನಾಡಿ, ಕರ್ನಾಟಕದ ವಿವಿಧ ಜಿಲ್ಲೆಗಳ ಜೊತೆಗೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಾಗವಹಿಸುವ ಎಲ್ಲರಿಗೂ 2 ದಿನಗಳ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ವೇಳೆಯಲ್ಲಿ ಕಾಯಿಲೆ, ಕೇಡು, ಮಾಟ ಮಂತ್ರಗಳಿಂದ ಅಥವಾ ಯಾವುದೇ ಇತ್ಯಾದಿಗಳಿಗೆ ಮತ್ತು ರೋಗಿಗಳಿಗೆ ಒಳಗಾಗಿರುವುದಾದರೆ ಅವರಿಗೋಸ್ಕರ ವಿಶೇಷ ಬಿಡುಗಡೆ ಪ್ರಾರ್ಥನೆ ಮಾಡುತ್ತಾರೆ ಎಂದು ತಿಳಿಸಿದರು. ಹಾಗೂ ಹೆಚ್ಚಿನ ಜನರಿಗೆ ಸುದ್ದಿಗಳು ತಲುಪಿ ಅನಾರೋಗ್ಯದಲ್ಲಿರುವ ಪ್ರತಿಯೊಬ್ಬರು ಭಾಗಿಯಾಗಲು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ನಗರದ ಮಧ್ಯಭಾಗದಲ್ಲಿರುವುದರಿಂದ ಕಾರ್ಯಕ್ರಮ ಸ್ಥಳ ಎಲ್ಲರಿಗೂ ಸುಲಭವಾಗಿ ತಲುಪುವಂತಿದ್ದು, ಸಾವಿರಾರು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಆಯೋಜಕರು ಹೇಳಿದರು. ಬೀದರ್ ನಗರದ ಗಣ್ಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಿಯಾಂಕಾ, ನಾನು ಬೀದರ್ ಪಟ್ಟಣದವಳಾಗಿದ್ದೇನೆ. ನಿಮ್ಮೆಲ್ಲರಿಗೆ ತಿಳಿದಿರೋ ಪ್ರಕಾರ ಮೇ 13-14 ಬಿವಿಬಿ ಭೂಮರೆಡ್ಡಿ ಕಾಲೇಜ್ ಪ್ರಾಂಗಣದಲ್ಲಿ ಈ ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಯ ರೂಪದಲ್ಲಿ ಪಂಜಾಬ್ನಿಂದ ಅಪೋಸ್ತಲ್ ಅಂಕುರ್ ನರವಾಲ್ ಅವರು ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಬಹಳ ಎಕ್ಸೈಟಿಂಗ್ ಸಮಯವಾಗಿದೆ ಮತ್ತು ನಾನು ನಂಬುತ್ತೇನೆ ಈ ಒಂದು ಕೂಟದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಜೀವಮಾನದಲ್ಲಿ ಎಲ್ಲೋ ಹೊಸದಾಗಿ ದೇವರು ಮಾರ್ಪಡುವವನಾಗಿದ್ದಾನೆ. ಇದು ಯಾವ ಸಾಧಾರಣ ಕೂಟವಾಗಿಲ್ಲ. ಈ ಪ್ರಾರ್ಥನೆ, ಈ ಒಂದು ದೇವದಾಸರು ಇಲ್ಲಿ ಬರಬೇಕಾದ್ರೆ ಎಷ್ಟೋ ಸಾವಿರ ಜನರ ಪ್ರಾರ್ಥನೆ, ತ್ಯಾಗ, ಬಲಿದಾನವಿದೆ. ಅವರು ಎಲ್ಲೂ ದೇವರ ಉಪಸ್ಥಿತಿ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಅವರು ಹೆಜ್ಜೆ ಇಡುವುದಿಲ್ಲ. ಆದರೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರವಾಲ್ ಅವರು ನಮ್ಮ ಬೀದರ್ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಬೈಬಲ್ ನಲ್ಲಿ ಕೊರಲಿನ ಪ್ರಾರ್ಥನೆ ಕೇಳಲಾಗಿದೆಯೋ ಅದೇ ರೀತಿ ಪಾಸ್ಟರ್ ಅಭಿಷೇಕ್ ಮತ್ತೆ ಅವರೊಂದಿಗಿರುವ ಬೀದರ್ ನಲ್ಲಿ ಎಷ್ಟೋ ಜನರು ಪ್ರಾರ್ಥನೆಯಲ್ಲಿ ಬಿತ್ತಿದ್ದಾರೆ. ಅದರ ಸಲುವಾಗಿ ಗೊತ್ತು ದೇವರ ಅವರ ಪ್ರಾರ್ಥನೆಯನ್ನು ಕೇಳಿ ಅಂತ ದೊಡ್ಡ ದೈವದಾಸರಿಗೆ ನಮ್ಮ ಬೀದರ್ ಪಟ್ಟಣಕ್ಕೆ ಕಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಸೌಭಾಗ್ಯವುಳ್ಳವರಾಗಿದ್ದೇವೆ. ನಾವು ನಂಬುತ್ತೇವೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರವಾಲ್ ಅವರು ಮಾತ್ರ ಬರ್ತಾ ಇಲ್ಲ, ಅವರ ಮುಖಾಂತರ ಯೇಸು क्रिस्तनु ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. बीदर में एक बहुत बड़ी प्रार्थना महोत्सव का आयोजन किया गया है। 13 और 14 मई को भूमरेड्डी कॉलेज कैंपस ग्राउंड में बहुत बड़ा प्रार्थना सभा रखा गया है और इसके मुख्य प्रचारक के रूप में अपोस्तल अंकुर यूसुफ नरवाल जी पंजाब से आ रहे हैं। और इस प्रार्थना महोत्सव में, जिसका नाम बीदर प्रेयर फेस्टिवल रखा गया है, लाखों लोगों की जो है तादाद में बहुत से विश्वासी आने वाले हैं। और इस प्रेस मीट के द्वारा मैं सभी हमारे कर्नाटका में रहने वाले सभी हमारे भाइयों बहनों को मैं बताना चाहता हूँ कि ये जो प्रार्थना महोत्सव है ये किसी धर्म या विशेष जात के लिए नहीं, लेकिन सभी लोगों के लिए है। और इस प्रार्थना सभा का उद्देश्य रखने का यह है कि हम प्रभु यीशु मसीह का प्रेम का अनुभव सारी मानव जाति को कराना चाहते हैं, ताकि लोग इस प्रेयर मीटिंग में आकर प्रभु यीशु के प्रेम को अनुभव करें। और ये हम प्रेम का संदेश आज यहाँ पर दे रहे हैं। जिनके जीवन में उम्मीद नहीं है, परमेश्वर उनके जीवन में बड़े कामों को करेगा, क्योंकि जो प्रभु के दास अपोस्तल अंकुर यूसुफ नरवाल जी आ रहे हैं, प्रभु ने उनके द्वारा बहुत से बीमारों को चंगा किया है। भयंकर से भयंकर कैंसर के जो रोग रहते हैं, अलग अलग समस्याएं, जो लोग परेशानी में हैं, डिप्रेशन में, नशे में हैं, तो जब प्रभु का संदेश, प्रभु का सुसमाचार पुलपिट से खड़े होकर उन्हें दिया जाता है, तो वचन ऐसा कहता है, प्रभु का वचन बाइबल में, कि जो कोई यीशु के नाम पे विश्वास करता है वो सेफ होता है, वो उद्धार को पाता है, वो सैल्वेशन को पाता है।
ಬೀದರ್ ನಗರದ ಸಮೀಪದ ಹುಮ್ನಾಬಾದ್ ಭಾಗದಲ್ಲಿ 50x50 ಅಳತೆಯ ತಮ್ಮ ಸ್ವಂತ ಜಾಗದಲ್ಲಿ ಹಲವು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಕುಟುಂಬವೊಂದು ಇದೀಗ ಒತ್ತುವರಿ ತೆರವು ಭೀತಿಯಲ್ಲಿ ಬದುಕುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ಮಹಿಳೆಯೊಬ್ಬರು ಮನವಿಯನ್ನು ಸಲ್ಲಿಸಿ ನ್ಯಾಯ ಕೋರಿ ಮುಂದಾಗಿದ್ದಾರೆ. ಮಹಿಳೆಯ ಹೇಳಿಕೆಗೆ ಅನುಸಾರ ತಮ್ಮ ಕುಟುಂಬವು ಕಾನೂನುಬದ್ಧವಾಗಿ ಪಡೆದ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಹಾಗೂ ಅಧಿಕಾರಿಗಳ ಒತ್ತಡದಿಂದ ತಮ್ಮ ಮನೆ ಜಾಗವನ್ನು ಒತ್ತುವರಿ ಎಂದು ಗುರುತಿಸಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಅವರು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ. ನಾವು ಬಡ ಕುಟುಂಬವಾಗಿದ್ದು ಬೇರೆ ಹೋಗಲು ಸ್ಥಳವಿಲ್ಲ. ನಮ್ಮ ಮನೆ ಕಳೆದುಕೊಂಡರೆ ಬದುಕು ಸಾಗಿಸುವುದು ಅಸಾಧ್ಯವಾಗುತ್ತದೆ. ಈ ಕಾರಣದಿಂದ ಒತ್ತುವರಿ ತೆರವು ಮಾಡಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ನಮ್ಮ ಮುಂದೆ ಉಳಿದಿರುವ ದಾರಿ ಎಂದು ಮಹಿಳೆ ಮನಕಲುಕುವಂತೆ ಹೇಳಿಕೊಂಡಿದ್ದಾರೆ. ಒಬ್ಬ ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಇಲ್ಲೇನಪ್ಪ ಅಂತಂದರೆ ನಾನು ಒಂದು ದುಡ್ಡು ಜಮಾಸೇನಪ್ಪ ಅಂತಂದರೆ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡನ್ನು ಜಮಾಸೇನಪ್ಪ ಅಂತಂದರೆ ಒಂದು ಪ್ಲಾಟನ್ನು ತೊಗೊಂಡಿನಿ ಹುಮ್ನಾಬಾದ್ನಲ್ಲಿ. ಆ ಪ್ಲಾಟ್ ಏನಪ್ಪ ಅಂತಂದರೆ ಗೌರ್ಮೆಂಟ್ ಜಾಗವನ್ನು ಒತ್ತುವರಿ ಮಾಡಿರ್ತಕ್ಕಂಥ ಪ್ಲಾಟ್. ಒಬ್ಬ ಮನುಷ್ಯ ಏನಪ್ಪ ಅಂತಂದರೆ TMCದಲ್ಲಿ ವರ್ಕ್ ಮಾಡ್ತಕ್ಕಂಥ ಭೀಮ್ರಾವ್ ಅಂತಕ್ಕಂಥವನು ನನಗೆ ಮಾರಿದ್ಮೇಲೆ ನನಗೆ ಮಾರಿದ ಕೂಡಲೇ ಏನಪ್ಪ ಅಂತಂದ್ರೆ ನಮ್ಮ ಬಾಜು ಏನಪ್ಪ ಅಂತಂದ್ರೆ ಸಂಜು ಕಬ್ಬಲಿಗ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂತಂದರೆ ಆ ಪ್ಲಾಟ್ನ ಅರ್ಧ ಭಾಗದಷ್ಟು ಏನಪ್ಪ ಅಂತಂದರೆ ಆಕ್ಯುಪೈ ಮಾಡಿ ನಾನು TMCಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಗೊತ್ತಾದ ಕೂಡಲೇ ಏನಪ್ಪ ಅಂತಂದರೆ ಕಟ್ಟಲಿಕ್ಕೆ ಚಾಲೂ ಮಾಡ್ಯಾರ. ಸೊ TMC ಹತ್ರ ಹೋಗಿ ಅವರಿಗೆ ಮೇಡಮ್ ಅವ್ರಿಗೆ ಹೇಳ್ದಾಗ ವನಿತಾ ಅಂತ ಹೇಳಿ ಅವರು ಚೀಫ್ ಆಫೀಸರ್ ಅದಾರ, ಅವ್ರಿಗೆ ಹೇಳ್ದಾಗ ಏನಪ್ಪ ಅಂತಂದರೆ ಆಯಿತು ನಾ ಬಂದು ನೋಡ್ತೀನಿ ಅಂತ ಹೇಳಿ ಸ್ಪಾಟಿಗೆ ಬಂದ ಕೂಡಲೇ ಏನಪ್ಪ ಅಂತಂದರೆ ಆರತಿ ಮಾಡಿ ನಮ್ದು ಎಷ್ಟದ ಜಾಗ ನಮಗೆ ಕೊಟ್ಟು ಅವ್ರಿಗೆ ಎಷ್ಟದ ಜಾಗ ಅವ್ರಿಗೆ ಕೊಡ್ಲಾರ್ದೇನೆ ನಾವಿಲ್ಲಿ ಆರತಿ ಮಾಡಿಕ್ಕೆ ಬಂದಿವೇನು, ನಾವು ಆರತಿ ಮಾಡೋದು ಕಾಣಿಸ್ಲಿಕ್ಕತ್ತಿದ್ದೇವೇನು ಅಂತ ಹೇಳಿದ್ರು. ಹೇಳಿದ ಕೂಡಲೇ ಮತ್ತೆ ಮೇಡಮ್ ಮತ್ತೆ ಹಿಂಗಾದ್ರೆ ಹ್ಯಾಂಗ್ರಿ ಮತ್ತೆ ಅಂತಂದ ಕೂಡಲೇ ನೋಡಮ್ ಅಂತ ಹೇಳಿ ವಾಪಸ್ ಬಂದ ಕೂಡಲೇ ಅವಾಗಿದ್ದಾಗೆ ಸಂಜು ಕುಮಾರ್ ಅಂತಕ್ಕಂಥ ಜಾಗ ಆಕ್ಯುಪೈ ಮಾಡಿರ್ತಕ್ಕಂಥವ್ನು ಹೋಗಿ ಅವ್ರಿಗೇನೋ 25,000 ರೂಪಾಯಿ ಕೊಟ್ಟಾನಂತ. ಕೊಟ್ಟಿನ ಆ ರೊಕ್ಕವನ್ನು ತಗೊಂಡೇನಪ್ಪ ಅಂತಂದ್ರೆ ಆಮೇಲೆ ನಾವು ಎಷ್ಟು ಸರ್ತಿ ಹೋದ್ರೂ ಕೂಡ ಏನಪ್ಪ ಅಂತಂದ್ರೆ ನಮ್ಗೆ ಒಟ್ಟ ಕಿಮ್ಮತ್ ಕೊಡ್ಲಾರ್ದೇನೆ ನೆಕ್ಸ್ಟ್ ಟೈಮ್ ಒಂದಿನ ಬರ್ತೀನಿ ಅಂತ ಹೇಳಿ ಅಂದು ಒಂದಿನ ಡೇಟ್ ಕೊಟ್ಟಿದ್ಮೇಲೆ ಏನಪ್ಪ ಅಂತಂದ್ರೆ ನಾವು ಹೋಗಿ ಸ್ಕೂಲ್ ಮುಗಿಸಿ 5 ಗಂಟೆಗೆ ಹೋಗಿದ್ಮೇಲೆ ಏನಪ್ಪ ಅಂತಂದ್ರೆ ನಾ ಅವಾಗ ಬರ್ತೀನಿ ಅಂತ ರಾತ್ರಿ 8 ಗಂಟೆಗೆ ಏನಪ್ಪ ಅಂತಂದ್ರೆ ರೆಡಿಯಾಗಿ ಅಲ್ಲಿ ಸ್ಪಾಟಿಗೆ ಬರ್ಲಾರ್ದೇನೆ ರೋಡ್ ಮೇಲೆ ನಿಂತು ಸಂಜು ಕುಮಾರ್ ಹೆಟ್ಟಿ ಲಲಿತಮ್ಮ ಅಂತ ಹೇಳಿ ಅವ್ರಿಗೆ ಏನಪ್ಪ ಅಂತಂದ್ರೆ ಇಲ್ಲ ನಾನು ನಿಮ್ ಜಾಗ ನಿಮ್ಗೆ ಕೊಡ್ತೀನಿ, ನೀವೇನು ಘಬರಾಸ್ಬೇಡ್ರಿ, ಅದು ಜಾಗ ಅವ್ರದೇ ಅದ ಅಂತ ಹೇಳಿ ಏನಪ್ಪ ಅಂತಂದ್ರೆ ಅವ್ರಿಗೆ ಹೇಳಿ ಬಂದ ಕೂಡಲೇ ಏನಪ್ಪ ಅಂತಂದ್ರೆ ನಾ ಯಾವಾಗ ಸುಮಾರು ಏನಪ್ಪ ಅಂತಂದ್ರೆ ಈಗ 6 ತಿಂಗಳಾಯ್ತು. ನಾನು ನವೆಂಬರ್ ಏನಪ್ಪ ಅಂತಂದ್ರೆ 26ಕ್ಕೆ ಅರ್ಜಿ ಕೊಟ್ಟಿನಿ. ನಾನು 26ಕ್ಕೆ ಅರ್ಜಿ ಕೊಟ್ಟಿನಿ, ಎಲ್ಲ ಕಡೆ ಕೊಟ್ಟಿನಿ. ನಾನು ಏನಪ್ಪ ಅಂತಂದ್ರೆ ಅವರು ಕೇಳತ್ತಿಲ್ಲ ಅಂತ ಹೇಳಿ ಏನಪ್ಪ ಅಂತಂದ್ರೆ ಈಗ AC ಅಂಡರ್ನಾಗ ಹೋಗ್ಯದ ಪುರಸಭೆ ಏನಪ್ಪ ಅಂತಂದ್ರೆ ನಗರಸಭೆ ಆಗಿ ಕನ್ವರ್ಟ್ ಆಗ್ಲಿಕ್ಕತ್ತದ, ಅದಕ್ಕೆ AC ಅಂಡರ್ನಾಗ ಹೋಗ್ಯದ ಅಂದ್ರೆ AC ಸಾಬ್ರಿಗೂ ಹೋಗಿ ಕೊಟ್ಟಿನಿ. ನಾನು ಬೀದರ್ ನೌಕರಿ ಮಾಡ್ತೀನಿ. ಬೀದರ್ಲಿಂದ ಏನಪ್ಪ ಅಂತಂದ್ರೆ 5 ಗಂಟೆಗೆ ಬಸ್ ಹಿಡಿದು ಬಸವ ಕಲ್ಯಾಣಕ್ಕೆ 7 ಗಂಟೆ ತನಕ 7:15 ತನಕ ಹೋಗಿ ಅಲ್ಲೆಲ್ಲ ಏನಪ್ಪ ಅಂತಂದ್ರೆ AC ಸಾಬ್ರು ಇದ್ರು, ಅವ್ರಿಗೆ ಭೇಟಿ ಆಗಿನಿ. ನಾವು ಒಬ್ಬಕಿ ಹೆಣ್ಮಗಳಾಗಿ ಅಷ್ಟು 2-3 ಸರ್ತಿ AC ಆಫೀಸಿಗೆ ಹೋಗಿನಿ ಒಬ್ಬಕಿ ಹೆಣ್ಮಗಳಾಗಿ. ಅದನ್ನು ಕೂಡ ಏನಪ್ಪ ಅಂತಂದ್ರೆ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಈ TMC ಮೇಡಮ್ ಅವ್ರು ಏನು ಹೇಳಿಕತ್ತಾರಂತ AC ಸಾಬ್ರಿಗೆ ಮತ್ತೆ DUD ಇಲ್ಲಿ ಕೊಟ್ಟಿನಿ. ನಾನು ಇಂಟ್ರೋಲ್ ಟೈಮ್ನಾಗ ಹೋಗಿ ಕೊಟ್ಟಿನಿ. ನಾನು ಯಾಕಂತಂದ್ರೆ ನನ್ನ ಉಪಜೀವನಕ್ಕಾಗಿರ್ತಕ್ಕಂಥ ನೌಕರಿ ಮಾಡಿದ್ರೆ ಮಾತ್ರ ಒಂದಿನ ಹೋಗಿಲ್ಲ ಅಂದ್ರೆ ಒಂದಿನ ಪಗಾರ ಕಟ್ಟಾಗ್ತದೆ ನನಗೆ. ಆ ಇಂಟ್ರೋಲ್ ಸಮಯದಾಗ ಹೋಗಿ DUD ಕೊಟ್ಟಿನಿ. DUD ಆಯ್ತು ನಾನು ನೋಡ್ತೀನಿ ಅಂತ ಹೇಳಂದು ಅವ್ರು ಕೂಡ ಏನಪ್ಪಾ ಅಂದ್ರೆ ಏನು ರೆಸ್ಪಾನ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 6 ತಿಂಗಳಾಯ್ತು. DUDದವ್ರಿಗೆ AC ಸಾಬ್ರಿಗೆ ಮತ್ತೆ ಎಲ್ರಿಗೂ ಏನ್ ಹೇಳ್ಕೊತ ಹೊಂಟಾರ ವನಿತಾ ಮೇಡಮ್ ಅವ್ರು ಅಂತಂದ್ರೆ ಆಕಿನ ತಲೆ ಖರಾಬ್ ಆಗ್ಯದ ಅಂತ ಹೇಳ್ಕೊತ ಹೊಂಟಾರ. ಅಂದ್ರೆ ನಂದು ಜಾಗ ಹೋಗ್ಬೇಕು, ನನ್ನ ಜಾಗ ಸಲುವಾಗಿ ನಾ ಧ್ವನಿ ಎತ್ತಿದಾಗ ಏನಪ್ಪಾ ಅಂತಂದ್ರೆ ಆಕಿನ ತಲೆ ಖರಾಬ್ ಆಗ್ಯದ ಅಂತಕ್ಕಂಥದ್ದು ಎಲ್ಲಿ ತನಕ ನ್ಯಾಯ ಅದ.
ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದಕ್ಷಿಣ ಕೋಲ್ಕತ್ತಾದ ಭಾವನ್ಪುರ್ ಕ್ಷೇತ್ರದಲ್ಲಿರುವ ಸಕ್ವಾತ್ ಮೆಮೋರಿಯಲ್ ಶಾಲೆಯ ಸ್ಟ್ರಾಂಗ್ ರೂಮ್ಗೆ ಭೇಟಿ ನೀಡಿದರು. ಇಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಇವಿಎಂಗಳು ಇರಿಸಲಾಗಿದ್ದು, ಕ್ರಮಬದ್ಧತೆಯ ಉಲ್ಲಂಘನೆ ಆರೋಪಗಳ ನಡುವೆಯೇ ಅವರು 3 ಗಂಟೆಗಳಿಗಿಂತ ಹೆಚ್ಚು ಸಮಯ ಅಲ್ಲೇ ಉಳಿದರು. ಸ್ಟ್ರಾಂಗ್ ರೂಮ್ನಿಂದ ಹೊರಬಂದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ, ಮಾಧ್ಯಮಗಳಲ್ಲಿ ಬಂದ ವರದಿಗಳ ನಂತರ ಈ ಸ್ಥಳವನ್ನು ಪರಿಶೀಲಿಸಲು ಬಂದೆ ಎಂದು ಹೇಳಿದರು. ಇಲ್ಲಿ ಇವಿಎಂಗಳಿಗಾಗಿ ಸ್ಟ್ರಾಂಗ್ ರೂಮ್ ಇದೆ. ನಾನು ಇದನ್ನು ಟಿವಿಯಲ್ಲಿ ನೋಡಿದಾಗ ಬರಬೇಕೆಂದು ಅನಿಸಿತು ಎಂದು ಹೇಳಿದರು. ಕೇಂದ್ರ ಭದ್ರತಾ ಸಿಬ್ಬಂದಿ ಆರಂಭದಲ್ಲಿ ಪ್ರವೇಶವನ್ನು ನಿರಾಕರಿಸಿದರೂ ಅಭ್ಯರ್ಥಿಯಾಗಿ ತಮ್ಮ ಹಕ್ಕನ್ನು ಉಲ್ಲಂಘಿಸಿದ ಬಳಿಕ ಅವಕಾಶ ನೀಡಿದರು ಎಂದು ಅವರು ಆರೋಪಿಸಿದರು. ಚುನಾವಣಾ ನಿಯಮಗಳ ಪ್ರಕಾರ ಅಭ್ಯರ್ಥಿಗಳಿಗೆ ಸೀಲ್ ಮಾಡಲಾದ ಕೊಠಡಿಯ ಹೊರವಲಯದವರೆಗೆ ಹೋಗಲು ಅನುಮತಿ ಇದೆ. ನಂತರ ನನಗೆ ಒಳ ಹೋಗಲು ಅವಕಾಶ ನೀಡಲಾಯಿತು ಎಂದು ಹೇಳಿದರು. हम इसी पे आए हुए इसी के लिए ये हमारा काउंटिंग दीदी बांग्ला दीदी बांग्ला ऑलरेडी बोल रही है। हमारा जो ईवीएम मशीन है इधर में स्टोर रूम है, तो आप लोगों को जानकारी है कि नेताजी इंडोर में सीसीटीवी पे हम पाए गए और सारे बहुत सारे जगह में कि उधर में मैनिपुलेशन हो रहा है और बाहर का आदमी आके वो खुल रहा है, देख रहा है, पोस्टर डेवलप इधर उधर कर रहे हैं। वो देखने का बाद मैंने जब सीसीटीवी मैंने जब देखा टीवी में, तो मैंने सोचा मैं भी तो देख के आऊँ। तो पहले तो सेंट्रल फोर्सेस मेरे को एंटर ही करने नहीं देते थे। उसके बाद पूछा किसी से, बोला नहीं आपको जाने का हक है, बिकॉज वो लोग पहले किसी को अंदर में ही जाने नहीं देते। लेकिन एज पर आवर इलेक्शन रूल्स, the candidate and election agent of any party is allowed up to the sealed room, not inside the sealed room but outside at the door of sealed room. तो पहले तो ये लोग मेरे को घुसने ही नहीं देते थे। उसके बाद उसको फोन किया, बट आड़ो किसी से परमिशन लेके आड़ो मेरे को घुसने दिया। और जो उन्होंने इतना टाइम तक थे भी, उन्होंने भी सब देखभाल करके हम वॉशरूम भी करने बोला। जो एजेंट लोग पूरा 24 घंटा रहेगा। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.